ಇನ್ನು ಗದಗದ ವಿಚಾರಕ್ಕೆ ಬಂದರೆ ಗದಗ ಜಿಲ್ಲೆಯಲ್ಲಿ ಒಟ್ಟು 10 ಇಂದಿರಾ ಕ್ಯಾಂಟೀನ್ಗಳಿವೆ. ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಹೆಸರಿಗಷ್ಟೇ ಸೀಮಿತನಾ ಅನ್ನುವಂಥ ಒಂದು ಪ್ರಶ್ನೆ ಈಗ ಶುರುವಾಗಿದೆ. ಗದಗ ಜಿಲ್ಲೆಯಲ್ಲಿ ಒಟ್ಟು 10 ಇಂದಿರಾ ಕ್ಯಾಂಟೀನ್ಗಳಿವೆ. ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಹೆಸರಿಗಷ್ಟೇ ಸೀಮಿತನಾ ಅನ್ನುವಂಥ ಪ್ರಶ್ನೆ ಈಗ ಹುಟ್ಟುಕೊಂಡಿದೆ. ಹಲವು ಸಮಸ್ಯೆಗಳನ್ನ ತುಂಬಿಕೊಂಡಿರ್ತಕ್ಕಂಥ ಇಂದಿರಾ ಕ್ಯಾಂಟೀನ್ ಅದು. ಜಿಲ್ಲೆಯ ಹಲವು ಇಂದಿರಾ ಕ್ಯಾಂಟೀನ್ಗಳಲ್ಲಿ ಕುಡಿಯೋದಕ್ಕೆ ನೀರೇ ಇಲ್ಲ. ಗ್ಯಾರಂಟಿ ಯೋಜನೆಯಲ್ಲಿ ಮಗ್ನರಾಗಿರತಕ್ಕಂಥ ರಾಜ್ಯ ಸರ್ಕಾರ ಹಿಂದಿನ ಯೋಜನೆಗಳನ್ನು ರಾಜ್ಯ ಸರ್ಕಾರ ಮರ್ತೇ ಹೋಗ್ಬಿಟ್ಟಿದೆ. ನಾವು ಏನು ಯೋಜನೆ ಬಿಟ್ಟಿದ್ದೀವಿ, ಏನು ಕೊಡಬೇಕು ಜನರಿಗೆ, ನಾವೇನು ಮಾಡಬೇಕು, ಎಲ್ಲ ಕನ್ಫ್ಯೂಷನ್ ಸ್ಟೇಟಸ್ ಅಲ್ಲಿ ಇದೆ. ರಾಜ್ಯ ಸರ್ಕಾರ ಏನು ಮಾಡುತ್ತೋ, ಬಡ ಜನರ ಅನ್ನವನ್ನ ಅಂದರೆ ಎಲ್ಲೋ ಒಂದು ಕಡೆ ಅನ್ನ ಕಿತ್ಕೊಂಡ್ಬಿಡುತ್ತಾ ಅನ್ನುವಂಥ ಒಂದು ಭಯ ಶುರುವಾಗ್ಬಿಟ್ಟಿದೆ. ಬಡವರ ಹೊಟ್ಟೆ ತುಂಬಿಸೋದಕ್ಕೆ ಆರಂಭವಾದಂಥ ಯೋಜನೆ ಇದು. ದಿನಗೂಲಿ ಕಾರ್ಮಿಕ, ಆಟೋ ಚಾಲಕ, ಕೂಲಿ ಮಹಿಳೆ, ಕಟ್ಟಡ ಕಾರ್ಮಿಕ ಇವರಿಗೆ ತಿನ್ನೋ ತಟ್ಟೆ ಆಗಬೇಕಾಗಿದ್ದ ಆ ಒಂದು ಜಾಗ ಇಂದು ಅದೇ ಇಂದಿರಾ ಕ್ಯಾಂಟೀನ್ ದುಸ್ಥಿತಿಯಲ್ಲಿದೆ. ಗದಗಿಂದ ಸ್ಥಳೀಯರು ಇಂದಿರಾ ಕ್ಯಾಂಟೀನ್ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಹೇಳಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ನೋಡ್ಕೊಂಬನ್ನಿ. ಇಂದಿರಾ ಕ್ಯಾಂಟೀನ್ ಒಳಗಡೆ ಹಗರಣಗಳು ನಡೆದವು ಅನ್ನೋಂಥ ವಿಷಯ ಮುಟ್ಟಾಗತ್ತವ ನಮ್ಗೆ. ಯಾಕಂದ್ರೆ ಕೇವಲ 20ರಿಂದ 30 ಜನರು ಇಂದಿರಾ ಕ್ಯಾಂಟೀನ್ ಒಳಗೆ ಊಟವನ್ನು ಉಪಹಾರವನ್ನು ಮಾಡಿರೋದಿಲ್ಲ. ಆದರೆ ನೂರಾರು ಗಟ್ಟಲೆ ಜನರ ಬಿಲ್ಲನ್ನು ತಕ್ಕೊಂಡು ಸರ್ಕಾರಕ್ಕೆ ವಂಚನೆ ಮಾಡಾಕತ್ತಾರ. ಈ ಒಂದು ಯೋಜನೆ ಬಡವರಿಗೆ ಮುಟ್ಟಾಕತ್ತಿಲ್ಲ. ಯಾಕಂದ್ರೆ ಈ ಒಂದು ಯೋಜನೆಯೊಳಗೆ ಮೆನು ಪ್ರಕಾರ ಅಡಿಗೆ ಆಗ್ಬೇಕಾಕತಿ, ಮೆನು ಪ್ರಕಾರ ಉಪಹಾರ ಸಿಗ್ಬೇಕಾಕತಿ. ಬಟ್ ಯಾವುದೋ ಒಂದು ದಿನವೂ ಕೂಡ ಮೆನು ಪ್ರಕಾರ ಉಪಹಾರ ಜಿಲ್ಲೆಯಾದ್ಯಂತ ಸಿಗ್ತಾ ಇಲ್ಲ. ಆ ಕಾರಣ ಸರ್ಕಾರ ಎಚ್ಚೆತ್ತುಕೊಂಡು ಈ ಒಂದು ಯೋಜನೆ ಸಮರ್ಪಕವಾಗಿ ನಡೆಯುವಂಗೆ ನೋಡ್ಕೋಬೇಕು. ಅಧಿಕಾರಿಗಳದ್ದು ಕೂಡ ಈ ಒಂದು ವಿಷಯದೊಳಗೆ ವಿಶೇಷ ಪಾತ್ರ ಐತಿ. ನೀವು ಅಧಿಕಾರಿಗಳು ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ಳಿಲ್ಲ ಅಂದ್ರೆ ಮುಂದಿನ ದಿನದೊಳಗೆ ಇದರ ಪರಿಣಾಮ ಬೇರೆ ಆಗ್ತೈತಿ. ಯಾಕಂದ್ರೆ ಬಡವರಿಗೆ ಮುಟ್ಟುವಂಥ ಯೋಜನೆ ಇದು. ಆದ ಕಾರಣ ಎಲ್ಲರೂ ಕೂಡ ಈ ಒಂದು ಯೋಜನೆಯನ್ನು ನೀವು ಯಶಸ್ವಿ ಮಾಡಬೇಕು. ಇಲ್ಲ ಅಂದ್ರೆ ಅದರ ವಿರುದ್ಧ ಒಂದು ಪ್ರತಿಭಟನೆ ಮಾಡಬೇಕಾಗತ್ತೆ ಅಂತ ಹೇಳಿ ಈ ಮೂಲಕ ತಿಳಿಸ್ತಾ ಇದ್ದೀನಿ. ನಿಮ್ಮ ಹೆಸರು? ನವೀನ್ ಹಿರೇಮಠ ಅಂತ. ಇಂದಿರಾ ಕ್ಯಾಂಟೀನ ಅವ್ಯವಸ್ಥೆ ಇಡೀ ರಾಜ್ಯದಲ್ಲೇ ಹಳ್ಳ ಹಿಡಿದಿದೆ ಅಂತ ಹೇಳ್ಬೋದು. ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಬಿಲ್ಡಿಂಗ್ ಕಟ್ಟಿ